ನೆಕ್ಸ್ಟ್ ಏನಾದ್ರು ಸರಿಗಮಪ ಆಡಿಷನ್? ಸರಿಗಮಪ ಅಲ್ಲಿಗೆಲ್ಲ ಹೋಗಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಅಲ್ಲ, ಸಂಗೀತ ಜ್ಞಾನ ಇಲ್ಲ ಅನ್ನು. ಕಾಣ್ಮೋಡ ಸರಿದು ಬೆಳಕು ಸುರಿದ ಮೇಲೂ ಬೆಳಕಲ್ಲ, ಜ್ವಾಲಾಮುಖಿನೇ ಸುರಿತಾ ಇದೆ ನಿನ್ ಧ್ವನಿ ಕೇಳಿ. ಈ ಕಣ್ಣಿನಲ್ಲಿ ಮುಂಚೆ ಇದ್ದ ಮಿಂಚು ಇಲ್ಲ. ಹೌದು, ಮಿಂಚೆ ಇಲ್ಲ, ಬರೀ ಗುಡುಗು ಸಿಡ್ಲು. ಖುಷಿಲು ಕೂಡ ಅದೇ ಹಳೆ ವಿಡಿಯೋ ತರ ಇದನ್ನು ವೈರಲ್ ಆಗುತ್ತೆ ಅನ್ಕೊಂಡೆ. ಎವ್ರಿ ಡೇ ಇಸ್ ನಾಟ್ ಸಂಡೇ. ಏನ್ರಿ, ಇನ್ಸ್ಟಾಗ್ರಾಮ್ ಫೀಡ್ ಓಪನ್ ಮಾಡಿದ್ರೆ ಸಾಕು ಅಕ್ಕಂದೆ ಅವ. ಹೊಸ ಅಂಗಡಿಗಳಿಗೆ ರಿಬ್ಬನ್ ಕಟ್ ಮಾಡಕ್ಕೂ ಸೈ, ಫಂಕ್ಷನ್ಗೂ ಸೈ, ಮತ್ತೆ ಈ ತರ ಸನ್ಮಾನ ಬೇರೆ. ಅಲ್ಲ, ಹಂಗ್ ನೋಡಕ್ ಹೋದ್ರೆ ಆ ಹುಡುಗಿದೇನ್ ತಪ್ಪಿಲ್ಲ ಬಿಡ್ರಿ. ಯಾಕಂತಂದ್ರೆ ಅದು ವೈರಲ್ ಹಾಕಿಂತ ಮುಂಚೆ ಇನ್ನೇನ್ ಸ್ವಲ್ಪ ಓಡ್ತಿತ್ತಲ್ಲ, ಅವಾಗೆ ನಾವೇ ಒಂದ್ 5 ಜನಕ್ಕೆ ಶೇರ್ ಮಾಡಿವಿ ಇದೇ ಬಟ್ಟಿಲಿ. ಇವಾಗ ನಾವೇ ಬ್ಲೇಮ್ ಮಾಡ್ತೀವಿ. ಅಪ್ಪ ಎಂತೆಂತವೆಲ್ಲ ಇನ್ಸ್ಟಾಗ್ರಾಮ್ ಪ್ರಮೋಟ್ ಮಾಡುತ್ತಪ್ಪ, ಎಂತೆಂತವೆಲ್ಲ ವೈರಲ್ ಆಗ್ತಾವ ಅಂತಂದೇಳಿ ಅವನು ಆ ಹುಡುಗಿ ಎಲ್ಲ ಕಡೆ ಕಾಣ್ತಾ ಇತ್ತಲ್ಲ, ಅದಕ್ಕೆ ಇವಾಗ ಶೇರ್ ಮಾಡಿದ ತಪ್ಪಿಗೆ ಆ ಹುಡುಗಿಗೆ ಸನ್ಮಾನ ಮಾಡಿದ್ರು ತಡ್ಕೋಬೇಕು, ಆಕಿ ರಿಬ್ಬನ್ ಕಟ್ ಮಾಡಿದ್ರು ತಡ್ಕೋಬೇಕು. ಈ ಸಾಂಗ್ ನ ಒರಿಜಿನಲ್ ಸಿಂಗರ್ ಶ್ರೇಯಾ ಘೋಷಾಲ್ ಅವ್ರಿಗೂ ಈ ರೇಂಜಿಗೆ ಫೇಮ್ ಸಿಕ್ಕಿದ್ದಿಲ್ಲ ಅನ್ಸುತ್ತೆ ಇಲ್ಲಿ ಈ ಹಾಡ್ ರಿಲೀಸ್ ಆದಾಗ. ನನಗೂ ಅದೇ ಡೌಟ್. ಇವಾಗ ಮೇಡಮ್, ನೀವು ಸರೆಗಮಪನ್ನು ರಿಜೆಕ್ಟ್ ಮಾಡಿದ್ರಿ, ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು ಅಂತ ನಿಮ್ದು? ಸೈಡ್ ರೋಲ್ ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಸರ್ ಜೊತೆ ಆಕ್ಟ್ ಮಾಡ್ಬೇಕಂತ ಇಷ್ಟ. ಯಾವ ಕೈಯಿಂದ 5 ಜನಕ್ಕೆ ಇವ್ರು ವಿಡಿಯೋ ಶೇರ್ ಮಾಡಿದ್ನಲ್ಲ, ಆ ಕೈದು ಬಟ್ ತಗೊಂಡು ಇಟ್ಕೋಬೇಕನ್ಸ್ತೈತ್ ಬಾಯಲ್ಲಿ. ಈ ಅಮ್ಮನ್ ಮಾತು ಕೇಳಿದ್ಮೇಲೆ ಆಸೆ ಇರ್ಬೇಕು, ಅತಿ ಆಸೆ ಇರಬಾರ್ದು. ಈ ಇಟ್ಟಿಗೆ ಪಟ್ಟಿಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ತುಂಬಾ ದೃಷ್ಟಿಯಾಗಿತ್ತು ಅನ್ಸುತ್ತೆ ಈ ಹುಡುಗಿಗೆ, ಎಲ್ಲಾ ಕಡೆ ಕಾಣಿಸ್ಕೊಂತಿದಾರಲ್ಲ, ಅದಕ್ಕೆ ಯಾರ್ ಕಂಡು ಬಿತ್ತೋ ಏನೋ ಗೊತ್ತಿಲ್ಲ. ರೀಸೆಂಟ್ ಆಗಿ ಬಿದ್ದು ನೋವುಗಳು ಮಾಡ್ಕೊಂಡಿದಾರಂತೆ, ಸಣ್ಣ ಪುಟ್ಟ ನೋವುಗಳು. ಆದಷ್ಟು ಬೇಗ ಹುಷಾರಾಗ್ಲಿ ತಂಗಮ್ಮ ನಿಂಗೆ. ಹೆಂಗಿದೀವಿ ಕಪಲ್ಸ್? ಒಂದು ಚಾನಲ್ ಅಲ್ಲಿ ನೋಡಿದ್ರೆ ಅಕ್ಕ ತಮ್ಮ ಅಂತೀರಾ, ಇನ್ನೊಂದ್ರಲ್ಲಿ ನೋಡಿದ್ರೆ ಅಣ್ಣ ತಂಗಿ ಅಂತೀರಾ. ಏನ್ರಿ ನಿಮ್ದು? ಇಲ್ಲಿ ನೋಡಿದ್ರೆ ಕಪಲ್ಸ್ ಅಂತೀರಾ. ರೀಲ್ಸ್ ಕಪಲ್ಸ್. ಓ, ರೀಲ್ಸ್ ಕಪಲ್ಸಾ? ಯಾಕೆ ಈ ವಾವ್ ವಾಂತಿ ಗಿಂತಿ ಮಾಡಿದೆ ಮೈ ಮೇಲೆ? ಇದೆಲ್ಲ ಏನೋ ಸುಖ ಇದೆ ನಿಮ್ದು ಬಿಡ್ರಿ ರೇಷ್ಮಂಟಿ, ಸುಖ ಕಾಣೋ ಟೈಮು ಸೊ ಕಾಣ್ತೀರಾ. ಸೊ ಟೈಮ್ ಅಂತ ಬಿಟ್ಟೋದವಳೆ ಬಿಂದಾಸ್ ಆಗಿರ್ಬೇಕಾದ್ರೆ ನೀನೇ ಬ್ರೋ ಜಾತ್ರೆ ಕನ್ನಡಕ ಹಾಕೊಂಡ್ ಸಡೆ ತರ ಆಡ್ತಾ ಇದ್ಯಾ? ಹುಡುಗಿ ಬಿಟ್ಟೋದವ್ರಿಗೆ ಒಂದ್ ಮಾತು ಹೇಳ್ತೀನಿ ಗುರು. ಹೇಳು ಗುರು. ದೇವರಾಣೆ, ನೀವು ಅವಳ ಬಗ್ಗೆ ತಲೆನೇ ಕೆಡ್ಸ್ಕೊಂಬೇಡಿ. ಅಣ್ಣ ಬೆಳಗ್ಗೆ ಆದ್ರೆ ಮೋಟಿವೇಶನ್ ಪ್ರದೀಪ್ ಈಶ್ವರ್ ಆಗ್ಬಿಡ್ತಾನೆ. ನೀವು ನಿಮ್ ಲೈಫ್ ನ ಅವಳ ಹೊತ್ನಲ್ಲಿ ಹಾಳು ಮಾಡ್ಕೊಂಬೇಡ್ರಿ. ಅರ್ಥ ಆಯ್ತಾ ಗೈಸ್? ಎಲ್ಲ ಅಣ್ಣ ಹೇಳ್ದಂಗ್ ಕೇಳ್ಬೇಕು. ಇರೋದೊಂದ್ ಜೀವನ, ಎಂಜಾಯ್ ಮಾಡ್ರಿ, ಎಂಜಾಯ್. ಇವಾಗ ಎಂಜಾಯ್ ಅಂತವನ ಸೂರ್ಯ ಮುಳುಗಂಗಿಲ್ಲ ಸರ್. ಮಧ್ಯರಾತ್ರಿ ಆದ್ರೂ ನಿದ್ದೆ ಬರಲ್ಲ ಗುರು. ಅವಳನ್ನ ಎದುರುಗಡೆ ನೋಡಿದಾಗ ಅಥವಾ ಅವಳ ವಾಯ್ಸ್ ಕೇಳಿದಾಗ ಮತ್ತೆ ಹಳೆ ನೆನಪುಗಳು ತುಂಬಾ ಕಾಡುತ್ತೆ ಗುರು. ಬೆಳಗ್ಗೆ ಆದ್ರೆ ಬೋಧನೆ ಕೊಡ್ತಾನೆ, ರಾತ್ರಿ ಆದ್ರೆ ರೋದನೆ ಕೊಡ್ತಾನೆ. ಎಲ್ರಿಗೂ ಗೊತ್ತಲ್ಲ ಗುರು. ಬಟ್ ಇವತ್ತಿಗೂ ಮರಿಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ನನ್ ಮಗ ನೋಡಿ, ಕಿಂಗ್ ಪಿನ್ 69 ಅಂತೆ. ನೀವು ವರ್ಜಿನ್ ಇಲ್ಲ ಅಂದ್ರೆ ಗಾಂಡ ನನ್ ಮಗನಿಗೆ. ನೀನ್ ವರ್ಜಿನ್ ಇಲ್ಲ ಅಂದ್ರೆ ರೇಟ್ ಎಷ್ಟು? ಆಕ್ಚುಲಿ ಕಿಂಗ್ ಪಿನ್ ಅವ್ರ ಆಕ್ಚುಲಿ ರೇಟ್ ನನಗೆ ಗೊತ್ತಿಲ್ಲ. ನಿಮ್ಮಮ್ಮನ್ ಕೇಳಿ ಹೇಳ್ತಾರೆ. ನನ್ ಪ್ರಕಾರ ನಿಮ್ಮಮ್ಮ ಪಕ್ಕ ಕರೆಕ್ಟ್ ಆಗಿ ಹೇಳ್ಬೋದು. ಜೊತೆಗೆ ಚಪ್ಪಲಿ ತಗೊಂಡು ಪಟ ಅಂತ ಪೂಜೆನೂ ಮಾಡ್ಬೋದು ನಿನಗೆ. ಎಂತ ಮಿಂಡ್ರಿ ನನ್ ಮಕ್ಳು ಇರ್ತಾರಪ್ಪ, ಚಪ್ಪರ್ ಬೋಳಿ. ನನಗೇ ಮಾತಾಡಬಾರ್ದು. ಪೂಜೆ ಮಾಡಿದೀನಿ ಬೆಳಿಗ್ಗೆಯಿಂದ. ನಂಗೆ ಯಾಕೊಂತ ಗೊತ್ತಿಲ್ಲ, ಮನೇಲಿ ಯಾವತ್ ಪೂಜೆ ಮಾಡ್ತೀನಿ ಅವತ್ತೆಲ್ಲ ಬ್ಯಾಡ್ ವರ್ಡ್ಸ್. ಮಾತಾಡಬಾರ್ದು ಬ್ಯಾಡ್. ನಾನು ಆಕ್ಚುಲಿ ಓದ್ಲೇಬಾರ್ದು ಅನ್ಕೊಂಡಿದ್ದೆ, ಹಂಗೆ ನೋಡ್ದೆ, ಹಂಗೆ ಓದ್ದೆ. ಇಂತ ನನ್ ಮಕ್ಳಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು ಫಸ್ಟ್. ಈ ಬೋಳಿ ಮಕ್ಳುಗಳಿಗೆ ಮನೇಲಿ ಅಕ್ಕ ತಂಗಿರಲ್ಲ. ಅಣ್ಣ, ಅದೇ ನೀವ್ ಹೇಳ್ದಾಗೆ ಈಗ ಹೊರಗಡೆ ನೋಡುವಂತ ಜನಕ್ಕೆ ಸತ್ಯ ಏನು ಅಂತ ಗೊತ್ತಿದೆ. ಯಾಕಂದ್ರೆ ಈಗಾಗ್ಲೇ ಅವ್ರು ನೋಡಿರ್ತಾರೆ. ನನ್ನ ಆತ್ಮೀಯ ಸೆಲೆಬ್ರಿಟಿಗಳೇ, ರಾತ್ರಿ ನನಗೆ ಒಂದು 3 ಗಂಟೆ ಹಂಗೆ ಒಂದು ಕನಸಿಗೆ ಬಂದಿತ್ತು ಕಣ್ರಿ. ಆ ಕನಸು ಬಹುಶಃ ಸತ್ಯ ಆಗೋ ನಿಜ ಆಗೋ ಒಂದು ಮೂಮೆಂಟ್ ಕಾಣ್ತಾ ಇದೆ. ಏನು ಕನಸು ಅಂದರೆ, ನನಗೂ ಮತ್ತು ನನ್ನ ಹಾರ್ಟ್ ಬಿಟ್ ಕಿಪ್ಪಿ ಕೀರ್ತಿ ಅವ್ರಿಗೂ ಮದುವೆ ಆಗೋಗಿದೆ. ಈ ಮದುವೆಗೆ ಯಾರೇ ಸಾಕ್ಷಿ ಅಂದರೆ ಎಲ್ಲ ಯೂಟ್ಯೂಬರು, ಎಲ್ಲ ಟ್ರೋಲರು, ಇಡೀ ಇಂಡಿಯಾದ ಮೀಡಿಯಾಗಳು ಮತ್ತು ಎಲ್ಲ ರಾಜಕೀಯ ವ್ಯಕ್ತಿಗಳು, ಟ್ರೋಲರ್ಸು, ರೀಲ್ಸ್ ಮಾಡೋ ಸ್ಟಾರ್ಗಳು ಎಲ್ಲ ಇದ್ರು ಕಣ್ರಿ. ನನಗಂತೂ ಸ್ವರ್ಗ ಸಂಪನ್ನ ಆಗ್ಬಿಡ್ತು. ಬಹುಶಃ ಇದು ರಿಯಲ್ ಆಗೋ ಎಲ್ಲ ಲಕ್ಷಣ ಇದೆ.
ಕಿಪ್ಪಿ ಕೀರ್ತಿ ತಲೆ ಕೆಡಿಸ್ಕೊಂಬೇಡ. ಯಾವತ್ತೋ ನಿನಗೆ ತಾಳಿ ಕಟ್ಟನು ಈ ತುಮಕೂರಿನ ಮುತ್ತು ಹನುಮಂತನೇ. ನಾನು ಶರಿ ಮಹಾತ್ಮ ಇದ್ದಂಗೆ. ಕಿಪ್ಪಿ ಕೀರ್ತಿ ನಿನಗೆ ವಕ್ರಿಸ್ಕೊಂಡಿದ್ದೀನಿ. ನನ್ನ ದೃಷ್ಟಿ ನಿನ್ನ ಮೇಲೆ ಬಿದ್ದಿದೆ. ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ನಿನಗೆ ತಾಳಿ ಕಟ್ಟ ಗಂಡು ನಾನೇ, ನಿನ್ನ ಗಂಡ ನಾನೇ, ನನ್ನ ಹೆಂಡತಿ ನೀನೇ. ಐ ಲವ್ ಯು ಕಿಪ್ಪಿ ಕೀರ್ತಿ, ಐ ಲವ್ ಯು ಟು ಕಿಪ್ಪಿ ಕೀರ್ತಿ. ಎರಡನ್ನೂ ನಾನೇ ಹೇಳ್ತೀನಿ, ಅದು ಗೊತ್ತಾ? ನನ್ನ ಹಾರ್ಟ್ ಬೀಟ್ ನೀನೇ ನನ್ನ ಕಿಪ್ಪಿ ಕೀರ್ತಿ. ಐ ಲವ್ ಯು ಕಿಪ್ಪಿ ಕೀರ್ತಿ, ಐ ಲವ್ ಯು ಟು ಕಿಪ್ಪಿ ಕೀರ್ತಿ. ರೆಡಿ ಯಜಮಾನ್ರೆ? ಎಲ್ರು ಬಂದ್ರೆ ಯಜಮಾನ್ರೆ? ಇಲ್ಲ ಇಲ್ಲ ಕನಕ ಸೂರ್ಯ ವಂಶದಾಗಿರೋದು ಇಷ್ಟೇ ಜನ. ತೆಗಿಯೋ ಫೋಟೋನ. ಒಂದ್ ನಿಮಿಷ ಹರಿಯಪ್ಪ. ಯಜಮಾನ್ರೆ ನಿಂತ್ಕೋ. ನಿಮ್ಮ ವಯಸ್ಸೇನು? ಮದುವೆ ಆಗುವ ವಯಸ್ಸು. ಮದುವೆ ಆಗುವ ವಯಸ್ಸು 21. 21 18 ಹೆಣ್ಣು ಮಕ್ಕಳಿಗೆ 18 ದಾಟಿಬಿಟ್ಟಿದೆ. ಎಷ್ಟು ನಿಮ್ದು? 29. 29 ನೋಡಿ, ನಾನು ಕರೆಕ್ಟ್ ಆಗಿ ಹೇಳಿದೆ 28 ಅಂತ. ನಿಮಗಿಂತ ನಾನು ಹೆಚ್ಚು ಕಡಿಮೆ 10 ವರ್ಷ ದೊಡ್ಡವಳು. ನಿಮಗೆ ದೊಡ್ಡವರೆಂದರೆ ಇಷ್ಟವೇ? ತುಂಬಾ. ನನಗೆ ನಿಜವಾಗ್ಲೂ ದೊಡ್ಡವರೆಂದರೆ ಹಾಗಾದ್ರೆ ನೀವು ಆಂಟಿ ಲವರೇ? ಹಾಗಾದ್ರೆ ನಿಮ್ಮನ್ನು ನೀವು ಆಂಟಿ ಎನ್ನುತ್ತಿರುವೆ? ನಾನು ಅನ್ನೋದಿಲ್ಲ, ಸಾಮಾನ್ಯವಾಗಿ ಮದುವೆ ಆದವರನ್ನು ಆಂಟಿ ಅಂಕಲ್ ಅನ್ನುತ್ತಾರಲ್ಲವೇ? ನನಗ ಕಾಣುತ್ತಿಲ್ಲ. ನಾನು ಹಾಗೆ ಮೇಂಟೈನ್ ಮಾಡಿದ್ದೇನೆ. ನಿಮ್ಮ ಹಾಗೆ ಕಾಣುವ ಆಂಟಿಗಳನ್ನು ಇಷ್ಟಪಡುತ್ತೇನೆ. ಓ, ನೀವು ಹೇಳಿದ ರೀತಿಯಲ್ಲಿ ಕಾಣುವ ಆಂಟಿಗಳನ್ನು. ಆಂಟಿಗಳನ್ನೆಂದು ಭಾವಿಸುವುದಿಲ್ಲ. ಬಟ್ ಯಾಕೆ ನಿಮಗಿಂತ ದೊಡ್ಡವರು ಇಷ್ಟವಾಗುತ್ತಾರೆ? ಯಾಕೆಂದ್ರೆ ನಾನು ಆಪ್ಷನ್ ಇಲ್ಲ ನೀ ಅದಕ್ಕೆ. ಇವರೆಲ್ಲ ಹೇಳ್ದಂಗೆ ನಾನು ಜೈಲ್ ಚಪಾತಿ. ಹಲೋ, ಯಾ ಗಂಗಾರಂಗ ಸ್ಪೀಕಿಂಗ್. ಓಕೆ, ಯಾವ ಪ್ರಾಜೆಕ್ಟ್ ಇದೆ? ಓ ಮೈ ಗಾಡ್, ನಾನು ಆಲ್ರೆಡಿ ಒಂದು ಪ್ರಾಜೆಕ್ಟಲ್ಲಿ ಇದ್ದೀನಲ್ಲ, ನೀವು ಮುಂಚೆನೇ ಹೇಳ್ಬೇಕಿತ್ತಲ್ಲ ಸರ್. ಯಾ ವೆರಿ ಬ್ಯುಸಿ ಯುನೋ. ದೀಪಾವಳಿ ದಸರಾ ಎಲ್ಲ ಮುಗಿಲಿ, ನೋಡ್ತೀನಿ, ಯೋಚನೆ ಮಾಡ್ತೀನಿ ಸರ್. ಓಕೆ, ವೆರಿ ಸಾರಿ. ನೀವು ನನಗೆ ಶೆಡ್ಯೂಲ್ ಮಾಡಿ, ಓಕೆನಾ? ಆ್ಯಂಡ್ ಓಕೆ, ಜ್ಯೂಸ್ ಪ್ಲೀಸ್. ಅಣ್ಣಮ್ಮ ಡಿಸ್ಕೋ ಆನೆಕಲ್ಲಲ್ಲಿ ರಸ್ಕೋ. ಅಯ್ಯಪ್ಪ, ಇಟ್ರು 500 ರೂಪಾಯಿಗೆ ಬೆಳಗ್ಗೆ ಸಂಜೆವರೆಗೂ ತಕಟೆ ತಗೊಡಿತಾರಪ್ಪ. ದೀಪಾವಳಿ ದಸರಾ ಬಂತು, ಬಿಸ್ನೆಸ್ ಬಿಟ್ಬಿಟ್ಟು ಹೋಗ್ವಾ ಅಲ್ಗೆ. ಅಯ್ಯೋ ಬಾರಣ, ಬ್ಯಾಗ್ ತಗ್ಲಾಕೊಂಡು ಒಂದ್ 4 ಅಂಗಡಿಗೆ ಹೋದ್ರೆ 8 ಚೀಲ ತುಂಬ್ಕೊಂಡ್ ಬರ್ತೀನಿ. 5,000 6,000 ರೂಪಾಯಿ ಬಿಸ್ನೆಸ್ ಬಿಟ್ಬಿಟ್ಟು ಹೋಯ್ತೀನಿ ತಾಳಲ್ಲಿ ಕುಡಿಯಕ್ಕೆ. ಪ್ರಾಜೆಕ್ಟ್ ಅಂತೆ, ಪ್ರಾಜೆಕ್ಟ್. ಹೊಗಳ ನಿಂಗೆ ಇವೆಲ್ಲ ಗೊತ್ತಾಗಲ್ಲ. ಕೊಬ್ಬರಿ ಹಾಕೊಂಡೆ 4 ಅಪ್ಟಿಯರ್ ಬಿಲ್ಡಿಂಗ್ ಕಟ್ಸಿರೋ ತೋರಿಸ್ತೀನಿ ಬಾ. ಹೊಗಡ ಹೋಗೋಣ. ಯಾಕಂದ್ರೆ ನನ್ನ ಮಗನ್ಗೆ ಡ್ಯಾಮೇಜ್ ಆಗದೆ ಇರಂಗ್ ಸಾಕಿದೀನಿ, ಒಂದು ನೋವಾಗದೆ ಇರಂಗ್ ಸಾಕಿದೀನಿ. ಡೈನಾಮಿಕ್ ಪರ್ಸನಾಲಿಟಿ. ಆದ್ರೆ ಬೈ ಬರ್ತೆ ವಿತೌಟ್ ಜಿಮ್ಮು, ವಿತೌಟ್ ವಾಕಿಂಗ್, 6 ಪ್ಯಾಕ್ ತರ ವಿ ಶೇಪ್ ಅಲ್ಲಿ ಕಾಣಿಸ್ತಾನೆ. 6.3 ಇದಾನೆ ಸರ್. ನಾನು ಕೊಚ್ಕೊಳಕ್ ಹೇಳಲ್ಲ, ಅವನು ವಿ ಸಿಂಗರ್ ಅಂತ ಇದಾರಲ್ಲ, BTS ಅಂತ ಕೊರಿಯನ್ ಸಿಂಗರು, ಅವನ್ ತರ ಇದಾರೆ ಅಂತ 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸು. ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ನನ್ನ ಮಗನ್ಗೆ ಇನ್ಸ್ಟಾಗ್ರಾಮ್. ಅವನಿಗೆ ಹ್ಯಾಂಡ್ಸಮ್ ಅಂತ ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಒಂದೊಂದು ಫ್ಯಾಷನ್ ಶೋಗೆ ಹೋದ್ರೆ, ಬೇರೆ ಬೇರೆ ಕಾಲೇಜ್ ಹುಡುಗಿರ್ ಕಾಲೇಜ್ಗೆ ಹೋದ್ರೆ ಹರ್ಷ ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ಥರ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆದರೆ ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ, ನಾವು ಅಷ್ಟು ಫ್ರೀ ಬಿಟ್ಟರು ಸಿಗರೇಟ್ ಸೇದಲ್ಲ, ಡ್ರಿಂಕ್ಸ್ ಮಾಡಲ್ಲ, ಹುಡುಗಿರ್ ಶೋಕಿ ಇಲ್ಲ, ಏನು ಇಲ್ಲ. ನಮಗೂ ಅದೇ ಯಾವ ಶೋಕಿನೂ ಇಲ್ಲ ಸರ್, ನಮ್ಗೆ ಅದು ನೆಸಿಟಿನೂ ಇಲ್ಲ. ನಿಮಗೆಲ್ಲ ಏನಾಗೈತಿ? ಎದಕ್ ಬರವಲ್ರಿ ನಮ್ಮ ಮನೆಗೆ? ನಾವೇನಾರು ಜಗಳ ಮಾಡಿವ, ಏನ್ ಮಾತು ಬಿಟ್ಟಿವ? ಎದಕ್ ಬರವಲ್ರಿ ಮನೆಗೆ? ನಮ್ಮ ಮನೆಗೆ ಬರಕ್ ಎದಕ್ ನಾಚ ಏನಕತ್ತೀರಿ ನೀವು? ಎದಕ್ ಬರಲ್ಲ ನೀವು ನಮ್ಮ ಮನೆಗ? ನೀವೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ಹೋಗಿರೇನ? ಅವ್ರ ಮನ್ಯಾಗ ಕಾರು ಎಸಿ ರೂಮ್ ಇರ್ತಂತ ಅವ್ರ ಮನೆಗೆ ಹೋಗಿರೇನ? ನಮ್ಮ ಮನೆಗೆ ಬರ್ರಿ, ಬರ್ಜರಾಗಿ ದೀಪಾವಳಿನ ಮಾಡಮ್ರ. ಇವ್ರೆಲ್ಲರಾಗ ದೊಡ್ಡಕಿ ನೀನ. ನೀ ಬಂದ್ರ ನಿನ್ನಿಂದ ಇವ್ರು ಬಂದ ಬರ್ತಾರ. ನೀನ್ ಒಂದ ಬಾ, ಬರ್ಜರಾಗಿ ಎಣ್ಣೆ ಪಾರ್ಟಿನ ಮಾಡ್ತೀನ. Lakme Iconic Kajal, the deep black kajal that beats time. So deep, it beats smudge. It beats water. Lakme reinvent. ದರ್ಶನ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ರು. ದರ್ಶನ್ ಫಿಲ್ಮ್ ಅಂತ, ದರ್ಶನ್ ಅಂತ 5ನೇ ಪಿಕ್ಚರ್ ಅದು ನಾನು ಹೀರೋ ಮಾಡಿದೀನಿ ಅವ್ರ ಜೊತೆನೆ. ನನ್ಗೊಂದು ಹೀರೋಯಿನ್, ಅವ್ರಿಗೊಂದು ಹೀರೋಯಿನ್. ಅದಾದ್ಮೇಲೆ 100 ಪಿಕ್ಚರ್ ಆಫರ್ ಬಂದಿದೆ ಸರ್. ನಾನೇ ಆಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ ಅಂತ, ಸವಾಸ ಬೇಡ ಅಂತ ಬಿಟ್ಟಿದ್ದೀನಿ. ಆದ್ರೆ ನನ್ನ ಮಗನ್ನ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ. ಕನ್ನಡ
ತಮಿಳ್, ತೆಲುಗು, ಹಿಂದಿ ಎಲ್ಲದಕ್ಕೂ ಸೇರಿಸಿ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ. ನಂಬರ್ 1 ಯಾಕೆ ಬೇಡ ಸರ್? ಬೇಡ ಸರ್, ಅದು ಅಹಂಕಾರ ಮಾತಾಗುತ್ತೆ. ಅಂದ್ರೆ ಯಾರು ಆಗ್ಬೇಕು ಸರ್, ಯಾರಿರ್ಲಿ ಹೆಸರೆತ್ತಲ್ಲ, ನಂಬರ್ 2 ಇದ್ರೆ ಸಾಕು. ಆದ್ರೆ ಅಲ್ಲಿವರೆಗೂ ಅವನ್ನ ಬೆಳೆಸೋವರೆಗೂ ನಾನು ಸುಮ್ನಿರಲ್ಲ, ಬೆಳೆಸ್ತೀನಿ. ಆಗ್ಲೇ 5 ಪಿಕ್ಚರ್ ಆಫರ್ ಬಂದಿದೆ. ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ಈ ಒಂದು ವ್ಯಕ್ತಿ ಏನು ಮುತ್ತು ಅಂತ ಇದನ್ನು ತುಂಬಾ ಹೆಣ್ಮಕ್ಳಿಗೆ ಸಿಕ್ಕಾಬಟ್ಟೆ ಕೆಟ್ಟದಾಗಿ ಮಾತಾಡಿದ್ದಾನೆ. ಸೊ ಅದರಿಂದ ನಾನು ಇದೇ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ನಲ್ಲಿ ಅವನ ವಿರುದ್ಧವಾಗಿ ನಾನು ಒಂದು ಕಂಪ್ಲೇಂಟ್ ನ ಕೊಡ್ಲಿಕ್ಕೆ ಬಂದಿದ್ದೀನಿ. ಯಾಕೆಂದ್ರೆ ಈ ಒಂದು ವಿಷಯ ಏನ್ ಮಾತಾಡಿದನೋ ಆ ರೀತಿ ಆ ಹೊರಡು ನನ್ನ ಅಕ್ಕ ತಂಗಿರಿಗೂ ಕೂಡ ಸಂಬಂಧಿಸಿದಂತ ವಿಷಯ. ಯಾಕೆಂದ್ರೆ ನನ್ನ ಅಕ್ಕ ತಂಗಿರು ಕೂಡ ತುಂಬಾ ಸಂಸ್ಕಾರವಂತರು, ಗುಣವಂತರು ಕೂಡ. ಅನನ್ಯವಾಗಿ ಇವತ್ತಿಗೂ ಕೂಡ ಕಟ್ಟಿದ ತಾಳಿಗೆ ಗಂಡನ್ಗೆ ಕಿವಿಗೊಟ್ಟು ಇವತ್ತಿಗೂ ಕೂಡ ತುಂಬಾ ಸಂಸಾರವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಂಥವ್ರಿಗೆ ಇವತ್ತು ನಾನು ಒಂದು ಪಾಠ ಕಲಿಸಲೇಬೇಕು. ಕಲಿಸಿಲ್ಲ ಅಂತಂದ್ರೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ಹೆಣ್ಮಕ್ಳ ಬಗ್ಗೆ ನಾವು ಮಾತಾಡಿದೀವಿ, ಇಲ್ಲ ಅಂತಲ್ಲ, ಮಾತಾಡೋ ರೀತಿ ನೀತಿ ಇರುತ್ತೆ. ಆದ್ರೆ ಈ ವ್ಯಕ್ತಿ ಗಂಡ ಇದ್ರು ಕೂಡ ಮಿಂಡ್ರನ್ನ ಹುಡುಕುವ ಕಾಲ ಅಂತ ಅಂದಾಗ ಹಾಗಾದ್ರೆ ಎಷ್ಟು ಹೆಣ್ಮಕ್ಳುಗಳಿಗೆ ಯಾವ ತರ ಹುಡುಕ್ತಿದ್ದಾರೆ ಇವನು ತೋರಿಸಲೇಬೇಕಲ್ವಾ? ಬನ್ನಿ, ನಾಳೆ ಈ ಹುಡುಗನ್ನ ಕರೆಸಿ ಮಾತಾಡ್ತಾರಂತೆ. ಖಂಡಿತವಾಗ್ಲು ಅದ್ರ ಬಗ್ಗೆ ನಾಳೆ ಇದೇ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ನಾಳೆ ಫೋನ್ ಮಾಡ್ತಾರೆ, ಮಾತಾಡೋಣ. ಹುಡುಗಿನ ಇಷ್ಟಪಟ್ಟರೆ ಮಸ್ರೋಡೆ ದಿನಕ್ಕೆ ಸ್ಟಾಪ್ ಮಾಡಿ. ಜಾಸ್ತಿ 1-2 ತಿಂಗಳು ಮಸ್ರೋಡೆ ತಿನ್ನಿ, ಆಮೇಲೆ ನೋಡಿ ಲವ್ ಸ್ಟಾರ್ಟ್ ಆಗ್ಬಿಡುತ್ತೆ. ಪಾಪ ಅಲ್ಲ, ಹುಡುಗರೆಲ್ಲ ಎಷ್ಟು ಕಷ್ಟ ಪಡ್ತಾರೆ ಬೆಳೆಸ್ಕೊಳಕ್, ನೀವ್ ಎಷ್ಟು ಈಸಿ ಹೇಳ್ಕೊಟ್ರಿ. ಇಲ್ಲ, ಮಸ್ರೋಡೆ ನೀವು ತಿನ್ನಕ್ ಸ್ಟಾರ್ಟ್ ಮಾಡಿ, ನಿಮ್ಗೆ ತೂತೋಡೆ ಆರಾಮಾಗಿ ತಿನ್ಬೋದು 100%. ರಿಯಲಿ ತೂತೋಡೆ ಆರಾಮಾಗಿ ತಿನ್ಬೋದು 100%. ಬರೀ ಇಂತದೆಯಾ ಅಣ್ಣ? ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಯು ಅಣ್ಣ, ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಯು ಅಣ್ಣ, ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಯು, ಹ್ಯಾಪಿ ಮ್ಯಾರಿಡ್ ಲೈಫ್ ಟುಡೇ, ಯುವರ್ ಮ್ಯಾರಿಡ್ ಲೈಫ್ ಟುಡೇ, ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಯು, ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ married life to you, happy married life to you, Ada, happy married life to you, 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 happy married life, happy married life to you.